ಹಾಯ್ ಹಲೋ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ಪುನರ್ವೇದ ಸಂಸ್ಕಾರಕ್ಕೆ ಸ್ವಾಗತ ಸುಸ್ವಾಗತ. ಎಷ್ಟೋ ಜನ ವಿದ್ಯಾರ್ಥಿ ಮಿತ್ರರು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡ್ತಾ ಇದ್ರು, ಏನಪ್ಪಾ ಅಂತಂದ್ರೆ ಸರ್ ಸೆಕೆಂಡ್ PUC ಪೊಲಿಟಿಕಲ್ ಸೈನ್ಸ್ಗೆ ಸಂಬಂಧಿಸಿದ ಹಾಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನ ತಿಳಿಸ್ಕೊಡಿ. ಹಾಗೇನೆ 2015 ಮೇಲೆ ಕೇಳಿರುವಂತಹ ಕ್ವಶನ್ಸ್ 1 ಮಾರ್ಕ್ಸ್ ಕ್ವಶನ್ಸ್ ಯಾವ್ಯಾವ ಕೇಳಿರ್ಬೋದು ಅಂತ ಎಷ್ಟೋ ಜನ ವಿದ್ಯಾರ್ಥಿ ಮಿತ್ರರು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿದ್ರು. ಖಂಡಿತ ವಿದ್ಯಾರ್ಥಿ ಮಿತ್ರರೇ, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ನಿಮ್ಮ ಒಂದು ಆನ್ಯುವಲ್ ಎಕ್ಸಾಮ್ ನಲ್ಲಿ ಕೇಳಲಾಗುವಂತಹ ಕ್ವಶನ್ಸ್ ಗಳನ್ನ ತಿಳಿಸ್ಕೊಡ್ತಾ ಹೋಗ್ತಾ ಇದ್ದೇನೆ ಪೊಲಿಟಿಕಲ್ ಸೈನ್ಸ್ಗೆ ಸಂಬಂಧಿಸಿದ ಹಾಗೆ. ಸ್ಕಿಪ್ ಮಾಡದೇನೆ ಈ ವಿಡಿಯೋನ ನೋಡ್ತಾ ಬನ್ನಿ. ಈ ಕ್ವಶನ್ಸ್ ಗಳ ಜೊತೆಗೆ ಆನ್ಸರ್ಸ್ ಕೂಡ ನಾವು ರೆಡಿ ಮಾಡಿ ಇಟ್ಕೊಂಡಿದ್ದೇವೆ ವಿದ್ಯಾರ್ಥಿ ಮಿತ್ರರೇ. ಸೊ ಸ್ಕಿಪ್ ಮಾಡದೆ ವಿಡಿಯೋನ ನೋಡ್ತಾ ಬನ್ನಿ. ಸೊ ಆನ್ಸರ್ಸ್ ಗಳು ಬೇಕು ಅಂತಂದ್ರೆ ಏನ್ ಮಾಡಬೇಕು ಅಂತ ಕೊನೆಯಲ್ಲಿ ಹೇಳ್ತೀನಿ ವಿದ್ಯಾರ್ಥಿ ಮಿತ್ರರೇ. ಬನ್ನಿ ಈಗ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ಮೊದಲನೆಯ ಪ್ರಶ್ನೆ, ಯಾಕಂದ್ರೆ ಕ್ವಶನ್ಸ್ ನಾವು ರೆಡಿ ಮಾಡ್ತಾ ಹೋದಾಗಲೆಲ್ಲ 2014ರಿಂದ 2022ರವರೆಗೂ ಕೂಡ ರಿಪೀಟ್ ಆಗಿದೆ ಕ್ವಶನ್ಸ್ ವಿದ್ಯಾರ್ಥಿ ಮಿತ್ರರೇ. ಇದಿಷ್ಟನ್ನ ತಪ್ಪದೇನೆ ನೋಡ್ಕೊಳ್ಳಿ, ಮಿಸ್ ಮಾಡ್ಕೊಂಡ್ರೆ ನಿಮಗೆ ಲಾಸು. ಬನ್ನಿ ವಿಡಿಯೋನ ಶುರು ಮಾಡೋಣ. ಜೊತೆಗೆ ಆನ್ಸರ್ಸ್ ಕೂಡ ಎಲ್ಲಿ ಸಿಗುತ್ತೆ ಅಂತ ಹೇಳ್ತೇನೆ. ಸೊ ಮಿಸ್ ಮಾಡದೇನೆ ನೋಡ್ತಾ ಹೋಗಿ, ಮಧ್ಯದಲ್ಲಿ ಹೇಳ್ತೇನೆ ವಿದ್ಯಾರ್ಥಿ ಮಿತ್ರರೇ. ಮೊದಲನೆಯ ಪ್ರಶ್ನೆ, ಗಡಿರೇಖೆ ಆಯೋಗದ ಅಧ್ಯಕ್ಷರು ಯಾರು? ಪ್ರಶ್ನೆ 2, ಉಕ್ಕಿನ ಮನುಷ್ಯ ಎಂದು ಯಾರನ್ನು ಕರೆಯುತ್ತಾರೆ? ಪ್ರಶ್ನೆ 3, NDA ವಿಸ್ತರಿಸಿ. ಪ್ರಶ್ನೆ 4, ಭಾರತದ ಚುನಾವಣಾ ಆಯೋಗದಲ್ಲಿ ಎಷ್ಟು ಸದಸ್ಯರಿದ್ದಾರೆ? ಹಾಗೇನೆ ಪ್ರಶ್ನೆ 5, ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಯಾವಾಗ ಸ್ಥಾಪನೆಯಾಯಿತು? ಪ್ರಶ್ನೆ 6, ಸಾಮಾಜಿಕ ತಾರತಮ್ಯ ಎಂದರೇನು? ಪ್ರಶ್ನೆ 7, ಸಮ್ಮಿಶ್ರ ಸರ್ಕಾರದ ಅರ್ಥವೇನು? ಪ್ರಶ್ನೆ 8, ಯಾವ ದಿನವನ್ನು ಮತದಾರರ ದಿನವೆಂದು ಆಚರಿಸಲಾಗುತ್ತದೆ? ಪ್ರಶ್ನೆ 9, ಲಿಬಿಯಾದ ನಿರಂಕುಶಾಧಿಕಾರಿಯನ್ನ ಹೆಸರಿಸಿ. ಪ್ರಶ್ನೆ 10, ತಾಷ್ಕೆಂಟ್ ಒಪ್ಪಂದದಲ್ಲಿ ಸಹಿ ಹಾಕಿದವರು ಯಾರು? ಪ್ರಶ್ನೆ 11, ವೈಸ್ರಾಯ್ ಅವರ ಕಾರ್ಯಕಾರಿ ಮಂಡಳಿಯ ಉಪಾಧ್ಯಕ್ಷರು ಯಾರು? ಪ್ರಶ್ನೆ 12, ರಾಜ್ಯ ಪುನರ್ರಚನಾ ಆಯೋಗ ಯಾವಾಗ ರಚನೆಯಾಯಿತು? ಪ್ರಶ್ನೆ 13, ಭಾರತದಲ್ಲಿ ಮತ ಚಲಾಯಿಸಲು ಇರುವ ಕನಿಷ್ಠ ವಯೋಮಿತಿ ಎಷ್ಟು? ಪ್ರಶ್ನೆ 14, ನೋಟಾವನ್ನ ವಿಸ್ತರಿಸಿ. ಪ್ರಶ್ನೆ 15, ನಾಸಿಕ್ ಕಲರಾಮ ದೇವಸ್ಥಾನವನ್ನ ಮೊದಲು ಪ್ರವೇಶಿಸಿದ ದಲಿತ ನಾಯಕ ಯಾರು? ಪ್ರಶ್ನೆ 16, ಕೌಟುಂಬಿಕ ದೌರ್ಜನ್ಯ ಕಾಯ್ದೆ ಯಾವಾಗ ಜಾರಿಗೆ ಬಂದಿತು? ಪ್ರಶ್ನೆ 17, ಭಯೋತ್ಪಾದನೆಯ ಮೂಲ ಪದ ಯಾವುದು? ಪ್ರಶ್ನೆ 18, ಚುನಾವಣೋತ್ತರ ಮೈತ್ರಿ ಎಂದರೇನು? ಪ್ರಶ್ನೆ 19, ಆಪ್ತ ಸ್ನೇಹಿ ಬಂಡವಾಳಶಾಹಿ ಎಂದರೇನು? ನೆಕ್ಸ್ಟ್ ಪ್ರಶ್ನೆ 20, ಸಿಮ್ಲಾ ಒಪ್ಪಂದಕ್ಕೆ ಸಹಿ ಹಾಕಿದವರು ಯಾರು? ಪ್ರಶ್ನೆ 21, ಭಾರತ ಯಾವಾಗ ಸ್ವಾತಂತ್ರ್ಯವಾಯಿತು? ಪ್ರಶ್ನೆ 22, 2013ರಲ್ಲಿ ಯಾವ ರಾಜ್ಯವನ್ನ ವಿಭಜಿಸಲಾಯಿತು? ಪ್ರಶ್ನೆ 23, ಚುನಾವಣೆ ಎಂದರೇನು? ಪ್ರಶ್ನೆ 24, ಶೋಷಿತ ಮಹಿಳೆಯರಿಗೆ ಶಿಕ್ಷಣ ಪ್ರಾರಂಭಿಸಿದ ಪ್ರಥಮ ಮಹಿಳಾ ಶಿಕ್ಷಕಿ ಯಾರು? ಪ್ರಶ್ನೆ 25, ಸಾಲುಮರದ ತಿಮ್ಮಕ್ಕ ಯಾವ ಜಿಲ್ಲೆಯವರು? ಪ್ರಶ್ನೆ 26, ಅಸ್ಮಿತೆ ರಾಜಕೀಯವನ್ನ ಗುರುತಿಸಿದವರು ಯಾರು? ಪ್ರಶ್ನೆ 27, ಭಯೋತ್ಪಾದನೆ ಎಂದರೇನು? ಪ್ರಶ್ನೆ 28, ಖಾಸಗೀಕರಣವು ಮೊದಲು ಯಾವ ದೇಶದಲ್ಲಿ ಪ್ರಾರಂಭವಾಯಿತು? ಪ್ರಶ್ನೆ 29, NAM ಅನ್ನ ವಿಸ್ತರಿಸಿ. ಪ್ರಶ್ನೆ 30, ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಯಾವಾಗ ಉದಯಿಸಿತು? ಪ್ರಶ್ನೆ 31, ಭಾರತದ ಮಧ್ಯಂತರ ಸರ್ಕಾರ ಯಾವಾಗ ರಚನೆಯಾಯಿತು? ಪ್ರಶ್ನೆ 32, EPLC ಅನ್ನ ವಿಸ್ತರಿಸಿ. ಪ್ರಶ್ನೆ 33, ಅಖಿಲ ಭಾರತ ಸೇವೆಗೆ ಒಂದು ಉದಾಹರಣೆ ಕೊಡಿ. ಪ್ರಶ್ನೆ 34, ಮೂಕನಾಯಕ ಪತ್ರಿಕೆಯನ್ನ ಪ್ರಾರಂಭಿಸಿದವರು ಯಾರು? ತುಂಬಾ ಸಲ ಕೇಳಿದ್ದಾರೆ ವಿದ್ಯಾರ್ಥಿ ಮಿತ್ರರ ಈ ಪ್ರಶ್ನೆಯನ್ನ. ಹಾಗೇನೆ ಪ್ರಶ್ನೆ 35, ಜಾತಿ ಆಧಾರಿತ ಅಸಮಾನತೆ ಎಂದರೇನು? ನೆಕ್ಸ್ಟ್ ಪ್ರಶ್ನೆ 36, ಭಾರತದಲ್ಲಿ ಉದಾರೀಕರಣ ಯಾವಾಗ ಪ್ರಾರಂಭ ಆಯಿತು? ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಕೊಯಿಲಿಷನ್ ಮೂಲಪದ ಯಾವುದು? ನೆಕ್ಸ್ಟ್ 38ನೆಯ ಪ್ರಶ್ನೆ, ಸಾರ್ಕ್ ಸದಸ್ಯ ರಾಷ್ಟ್ರಗಳು ಎಷ್ಟು? ಪ್ರಶ್ನೆ 39, ಯಾವಾಗ ದಕ್ಷಿಣ ಆಫ್ರಿಕಾ ಬ್ರಿಕ್ಸ್ ಸದಸ್ಯ ರಾಷ್ಟ್ರವಾಯಿತು? ಪ್ರಶ್ನೆ 40, ಡಯಾರ್ಕಿ ಎಂದರೇನು? ಪ್ರಶ್ನೆ 41, ಭಾರತದ ಚುನಾವಣಾ ಆಯೋಗದ ಆಯುಕ್ತರನ್ನ ಯಾರು ನೇಮಿಸುತ್ತಾರೆ? ಪ್ರಶ್ನೆ 42, ಪಕ್ಷಾಂತರ ನಿಷೇಧ ಕಾಯ್ದೆ ಯಾವಾಗ ಜಾರಿಗೆ ಬಂದಿತ್ತು? ಪ್ರಶ್ನೆ 43. ಪ್ರಶ್ನೆ 43 ನೋಡೋದಕ್ಕಿಂತ ಮುಂಚೆ ವಿದ್ಯಾರ್ಥಿ ಮಿತ್ರರೇ, ಇದರ ನಿಮಗೆ ಆನ್ಸರ್ಸ್ ಬೇಕು ಅಂತಲ್ವಾ? ಸೊ ವಿದ್ಯಾರ್ಥಿ ಮಿತ್ರರೇ, ನೀವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ
10 ಜನ ಸಬ್ಸ್ಕ್ರೈಬರ್ಸ್ ನ ಮಾಡಿ ನಮ್ಮ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ವಾಟ್ಸ್ಆಪ್ ನಂಬರ್ ಕೊಟ್ಟಿರ್ತೇವೆ. ಅದಕ್ಕೆ ನೀವು ಆ ಒಂದು 10 ಜನ ಸಬ್ಸ್ಕ್ರೈಬ್ ಮಾಡಿರುವಂತಹ ಸ್ಕ್ರೀನ್ ಶಾಟ್ ಅನ್ನ ಕಳಿಸ್ಕೊಟ್ರೆ ನಾವು ನಿಮಗೆ ಅದರ PDF ಅನ್ನ ಕಳಿಸ್ಕೊಡ್ತೇವೆ ವಿದ್ಯಾರ್ಥಿ ಮಿತ್ರರೇ. ಇದು ನಮ್ಮ ಒಂದು ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಅಷ್ಟೇ ವಿದ್ಯಾರ್ಥಿ ಮಿತ್ರರೇ. ಇದಕ್ಕೆ ನೀವು ಯಾವುದೇ ರೀತಿಯಂತ ಹಣವನ್ನ ಪಾವತಿಸುವ ಹಾಗಿಲ್ಲ. 10 ಜನ ಸಬ್ಸ್ಕ್ರೈಬರ್ಸ್ ಆಗಲ್ವಾ? ಸೊ ಖಂಡಿತ ಆಗುತ್ತೆ ವಿದ್ಯಾರ್ಥಿ ಮಿತ್ರರೇ. ಏನಪ್ಪ 10 ಜನ ಸಬ್ಸ್ಕ್ರೈಬರ್ಸ್ ನ ಕೇಳ್ತಾ ಇದಾರೆ PDF ಕಳಿಸೋದಕ್ಕೆ ಅಂತ ಅನ್ಕೋಬೇಡಿ. ಇದೇನು ಕಷ್ಟ ಅಲ್ಲ ನಿಮಗೆ. ಸೊ ನೀವು ಸಬ್ಸ್ಕ್ರೈಬ್ ನ ಮಾಡಿಸಿ ಕಳಿಸಿದ್ರೆ, ನಾವು ಸ್ಕ್ರೀನ್ ಶಾಟ್ ನ ನೀವು ಕಳಿಸಿದ್ರೆ ನಾವು ನಿಮ್ಗೆ PDF ಫೈಲ್ ನ ಕಳಿಸ್ಕೊಡ್ತೇವೆ ವಿದ್ಯಾರ್ಥಿ ಮಿತ್ರರೇ. ಇದೊಂದು ಮಾಡಕ್ಕಾಗಲ್ಲ ನಿಮ್ ಕೈಲಿ ಖಂಡಿತ ಮಾಡ್ತೀನಿ ಅಂತ ಭಾವಿಸ್ತಾ ನೆಕ್ಸ್ಟ್ 43ನೇ ಪ್ರಶ್ನೆಯನ್ನ ನೋಡೋಣಲ್ವಾ? ಯಾವ ದಿನವನ್ನ ಕಾರ್ಮಿಕ ದಿನಾಚರಣೆಯನ್ನಾಗಿ ಆಚರಿಸಲಾಗುತ್ತದೆ? ಪ್ರಶ್ನೆ 44. ಸಮ್ಮಿಶ್ರ ಸರ್ಕಾರದ ಅರ್ಥವೇನು? ಪ್ರಶ್ನೆ 45. ಭ್ರಷ್ಟಾಚಾರ ಮೂಲ ಪದ ಯಾವುದು? ಅದೇ ರೀತಿಯಾಗಿ ನಿಮಗೆ 2 ಅಂಕದ ಪ್ರಶ್ನೆಗಳು, 4 ಅಂಕದ ಪ್ರಶ್ನೆಗಳನ್ನು ಕೂಡ ನಾವು ಇಂಪಾರ್ಟೆಂಟ್ ಕ್ವಶನ್ಸ್ ನ ಅಪ್ಲೋಡ್ ಮಾಡ್ತೇವೆ. ಅಕಸ್ಮಾತ್ ನಿಮ್ಗೆ ಏನಾದ್ರು ಬೇಕು ಅಂತಂದ್ರೆ ಆನ್ಸರ್ಸ್, ಆ ಪ್ರಶ್ನೆಗಳಿಗೂ ಆನ್ಸರ್ಸ್ ಬೇಕು ಅಂದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ 45ನೇ ಪ್ರಶ್ನೆ, ಭ್ರಷ್ಟಾಚಾರ ಮೂಲ ಪದ ಯಾವುದು? ಪ್ರಶ್ನೆ 46. ಉದಾರೀಕರಣ ಎಂದರೇನು? ಪ್ರಶ್ನೆ 47. ಭಾರತದ ಸಂವಿಧಾನ ಯಾವಾಗ ಅಸ್ತಿತ್ವಕ್ಕೆ ಬಂದಿತು? ಪ್ರಶ್ನೆ 48. ಆಪರೇಷನ್ ಪೋಲೋ ಎಂದರೇನು? ಪ್ರಶ್ನೆ 49. ಭಾರತದಲ್ಲಿ ಎಂತಹ ಪಕ್ಷ ಪದ್ಧತಿ ಇದೆ? ಪ್ರಶ್ನೆ 50. EVM ಅನ್ನ ವಿಸ್ತರಿಸಿ. ಪ್ರಶ್ನೆ 51. ಆರ್ಥಿಕ ಶೋಷಣೆ ಎಂದರೇನು? ಪ್ರಶ್ನೆ 52. ಖಾಸಗೀಕರಣ ಎಂದರೇನು? ಪ್ರಶ್ನೆ 53. ವರ್ಣಭೇದ ನೀತಿ ಎಂದರೇನು? ಪ್ರಶ್ನೆ 54. ಯಾವ ದೇಶವನ್ನ ಜಗತ್ತಿನ ಬೃಹತ್ ಪ್ರಜಾಸತ್ತಾತ್ಮಕ ದೇಶ ಎಂದು ಕರೆಯುತ್ತೇವೆ? ಪ್ರಶ್ನೆ 55. ಚುನಾವಣೆ ಎಂದರೇನು? ಪ್ರಶ್ನೆ 56. ವಿಶ್ವ ಪರಿಸರ ದಿನ ಆಚರಿಸುವುದು ಯಾವಾಗ? ಪ್ರಶ್ನೆ 57. ಭಂಗ ಬಂಧು ಎಂದು ಯಾರನ್ನ ಕರೆಯುತ್ತೇವೆ? ಪ್ರಶ್ನೆ 58. ಯಾವ ಕಾಯ್ದೆಯು ಅಧಿಕಾರವನ್ನ ಕಂಪನಿಯಿಂದ ಕ್ರೌನ್ಗೆ ವರ್ಗಾಯಿಸಿತು? ಪ್ರಶ್ನೆ 59. ಈ ಭೂಮಿಯಲ್ಲಿ ಪ್ರತಿಯೊಬ್ಬರ ಅಗತ್ಯತೆಗೆ ಸಾಲುವಷ್ಟು ಇದೆ, ಹೊರತು ದುರಾಸೆಗಲ್ಲ ಎಂದು ಹೇಳಿದವರು ಯಾರು? ಪ್ರಶ್ನೆ 60. ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ಹಣಕಾಸಿನ ಅಧಿಕಾರಗಳು ಯಾರಲ್ಲಿರುತ್ತವೆ? ಇದಿಷ್ಟು ವಿದ್ಯಾರ್ಥಿ ಮಿತ್ರರೇ 2015ರಿಂದ 2022ರವರೆಗೆ ಕೇಳಿರುವಂತಹ 1 ಅಂಕದ ಪ್ರಶ್ನೆಗಳಾಗಿದೆ. ಇಲ್ಲಿ ನಾವು ಪೂರಕ ಪರೀಕ್ಷೆಯನ್ನು ಕೂಡ ನಾವು ಸೇರಿಸಿಕೊಂಡಿದ್ದೇವೆ ವಿದ್ಯಾರ್ಥಿ ಮಿತ್ರರೇ. ಸೊ ಏನು ಮಾರ್ಚ್ ಅಲ್ಲಿ ನಡೆಯುವಂಥದ್ದು ಮತ್ತೆ ಜೂನ್ ಅಲ್ಲಿ ಪೂರಕ ಪರೀಕ್ಷೆ ನಡೆದಿತ್ತು. ಸೊ ಇದಿಷ್ಟನ್ನು ಕೂಡ ನಾವು ಸೇರಿಸಿಕೊಂಡು ಕ್ವಶನ್ಸ್ ಗಳನ್ನ ರೆಡಿ ಮಾಡಿ ನಿಮ್ಗೆ ಅಪ್ಲೋಡ್ ಮಾಡ್ತಾ ಇರುವಂತದ್ದು, ನಿಮ್ಗೆ ತಿಳಿಸ್ಕೊಡ್ತಾ ಇರುವಂತದ್ದು. ಇದರ ಆನ್ಸರ್ಸ್ ಬೇಕು ಅಂತಂದ್ರೆ ನೀವು ಮಾಡ್ಬೇಕಾಗಿರೋದು ಇಷ್ಟೇ. ಏನಪ್ಪಾ ಅಂತಂದ್ರೆ ನಿಮ್ಮ ಕಡೆಯಿಂದ 10 ಜನ ಸಬ್ಸ್ಕ್ರೈಬರ್ಸ್ ಅನ್ನ ನೀವು ಸಬ್ಸ್ಕ್ರೈಬ್ ಮಾಡಿಸಿ ಅದರ ಒಂದು ಸ್ಕ್ರೀನ್ ಶಾಟ್ ಅನ್ನ ನಮ್ಮ ವಾಟ್ಸ್ಆಪ್ ನಂಬರ್ಗೆ ಶೇರ್ ಮಾಡಿ ಅಥವಾ ಕಳಿಸ್ಕೊಡಿ. ನಿಮಗೆ ಈ ಕಡೆಯಿಂದ PDF ಫೈಲ್ ನ ಕಳಿಸ್ಕೊಡ್ತೀವಿ. ಇದು ಕೇವಲ ನಮ್ಮ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಅಷ್ಟೇ. ಇದೇ ರೀತಿಯಾಗಿ ಸಪೋರ್ಟ್ ಇರಲಿ ವಿದ್ಯಾರ್ಥಿ ಮಿತ್ರರೇ. ಸಂಪೂರ್ಣವಾಗಿ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಒಂದೇ ಮಾತರಂ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ನಮಸ್ಕಾರ.